ತುಮಕೂರಿನ ಅಂಗಡಿಗಳಲ್ಲೂ ಕೂಡ ಯುಪಿಐ ವಹಿವಾಟನ್ನ ಬಂದ್ ಮಾಡಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವರ್ತಕರು ಕಿಡಿಕಾರ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಯುಪಿಐಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಅಂಗಡಿ ಹೋಟೆಲ್ ಮಾಲೀಕರಿಂದ ಒಂದು ಒಕ್ಕೋರಲ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಅದು ಏನು ಅಂತಂದ್ರೆ, ನಾವು ನಮ್ಮ ಹೋಟೆಲ್ಗಳಲ್ಲಿ ಯುಪಿಐನ ಯೂಸ್ ಮಾಡೋದು ಬೇಡ ಅಂತ ಹೇಳಿ, ನಾವು ಬಂಡವಾಳ ಹಾಕಿ ಲಾಸ್ ಮಾಡ್ಕೋಬೇಕಾ ಅನ್ನುವಂತ ಪ್ರಶ್ನೆ ಅವ್ರದ್ದು. ಹಾಕಿದ ಬಂಡವಾಳವೇ ಬರ್ತಾ ಇಲ್ಲ, ಇನ್ನ ಟ್ಯಾಕ್ಸ್ ಎಲ್ಲಿಂದ ಕಟ್ಟೋಣ ನಾವು ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಮಾಲೀಕರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬಂಡವಾಳ ಹಾಕಿದ್ದೀವಿ, ಅದು ವಾಪಸ್ ಬರ್ತಾ ಇಲ್ಲ, ಇನ್ನ ಟ್ಯಾಕ್ಸ್ ಎಲ್ಲಿಂದ, ಇದರ ಗೊಡವೆ ಬೇಡ ಅಂತ ಹೇಳಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ನೋ ಯುಪಿಐ, ನೋ ಗೂಗಲ್ ಪೇ, ನೋ ಫೋನ್ ಪೇ, ಓನ್ಲಿ ಕ್ಯಾಶ್. ನಾನಿವಾಗ ತುಮಕೂರಿನಲ್ಲಿ ಇರುವಂತದ್ದು, ತುಮಕೂರಿನ ಫುಡ್ ಸ್ಟ್ರೀಟ್ ಬಳಿ ನಾನಿದ್ದೀನಿ. ಈಗ ದೃಶ್ಯಗಳು ನೋಡ್ತಾ ಇರಬಹುದು, ಇದು ತುಮಕೂರಿನ ಫುಡ್ ಸ್ಟ್ರೀಟ್. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯ ಹೋಟೆಲ್ಗಳೆಲ್ಲವೂ ಕೂಡ ಇರತಕ್ಕಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಟಿಫನ್ಗೆ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು 95% ಎಲ್ಲರೂ ಕೂಡ ಫೋನ್ ಪೇ ಮಾಡುವಂಥದ್ದೇ. ಜನರು ಕೂಡ ಅಂದ್ರೆ ಅಂಗಡಿ ಮಾಲೀಕರುಗಳು ಕೂಡ ನಮಗೆ ಫೋನ್ ಪೇ ಬೇಡ, ಕ್ಯಾಶ್ ಅನ್ನೇ ಕೊಡಿ ಅಂತೇಳಿ ಈಗ ಕ್ಯಾಶ್ಗಳ ಈಗ ಮೊರೆ ಹೋಗಿರತಕ್ಕಂಥದ್ದು. ಅಂದ್ರೆ ಇದರಿಂದ ಎಷ್ಟು ಹೊಡೆತ ಬಿದ್ದಿದೆ ಮತ್ತೆ ಏನಾದ್ರು ಬಿಸ್ನೆಸ್ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಹೋಟೆಲ್ನ ಮಾಲೀಕರು ಕೂಡ ನಮ್ಮ ಜೊತೆ ಇದೆ, ಅವ್ರನ್ನ ಕೂಡ ಮಾತಾಡುತ್ತಾ ಹೋಗ್ತೀನಿ. ಸರ್, ಈಗ ಫೋನ್ ಪೇ ಯುಪಿಐ ಈಗ ಸ್ಕ್ಯಾನ್ ಮಾಡ್ತಾ ಇದ್ರು, ಈಗ ಅದ್ರ ಬಗ್ಗೆ ಏನಾದ್ರು ಹೊಡೆತ ಬಿದ್ದಿದೆಯಾ ಸರ್ ನಿಮಗೆ? ಹ್ಞೂ ಸರ್, ಜನ ಕಮ್ಮಿ ಇದಾರೆ, ಅದೇ ಟ್ಯಾಕ್ಸ್ ಇದು ಬರ್ತಾ ಇದೆ ಅಂತ ಫೋನ್ ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ, ವ್ಯಾಪಾರಗಳು ಕಮ್ಮಿ ಇದಾವೆ, ಅದರಿಂದ ತೊಂದರೆ ಆಗಿದೆ. ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದಾವೆ, ಅದರಲ್ಲಿ ಟ್ಯಾಕ್ಸ್ ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ, ವ್ಯಾಪಾರಗಳೆಲ್ಲ ಏಟ್ ಬಿದ್ದಾವೆ, ಅದರಿಂದ ಬಹಳ ತೊಂದರೆ ಆಗಿದೆ. ಯಾಕೆಂತ ಹೇಳಿದ್ರೆ ಈ ಮೊದಲೆಲ್ಲ ನೀವು ಅಂದ್ರೆ ಏನೇ ಮಾಡಿದ್ರು ಮಾಮೂಲಿ ಸ್ಕ್ಯಾನರ್ಗಳು ಇಡ್ತಾ ಇದ್ರಿ ಫೋನ್ ಪೇ ಮಾಡಿ ಅಂತೇಳಿ, ಈಗ ಏನು ಆ ರೀತಿ ಸ್ಕ್ಯಾನ್ ಫೋನ್ ಪೇ ಮುಖಾಂತರ ಹಣ ಪಾವತಿಸಿದ್ರೆ ಹೇಗೆ ಅಂತ? ಈಗ ಅದ್ರ ಕಮ್ಮಿ ಆಗಿದೆ ಸರ್, ಅದು ಕಮ್ಮಿ ಆಗಿದೆ, ವ್ಯಾಪಾರನೂ ಕಮ್ಮಿ ಆಗಿದೆ, ಎರಡು ಇಟ್ಟಿದ್ದೀವಿ. ಸ್ಕ್ಯಾನರ್ ಇಲ್ಲ ಅಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದಾರೆ, ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದ್ದಾವೆ. ಈಗ ಅದು ತೆಗೆದ್ರು ವ್ಯಾಪಾರ ಆಗಲ್ಲ, ಮಡಗೋರೆ ನಮಗೆ ಹಿಂಸೆ ತರ ಆಗ್ತಾ ಇದೆ, ಈಗ ಸಿಲ್ಕ್ತಿದ್ದೀವಿ. ಈಗ ಮತ್ತೊಂದು ಕಡೆ ಈಗ ಫೋನ್ ಪೇ ಮಾಡಿಸ್ಕೊಳ್ಳಿ ಇಲ್ಲ ಕ್ಯಾಶ್ ತಗೊಳ್ಳಿ, ನೀವು ಆದ್ರೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು, ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಾರೆ. ಇದಕ್ಕೇನು ಹೇಳ್ತೀರಾ? ದುಡ್ಮೆನೆಲ್ಲ ಅಂದ್ಮೇಲೆ ಟ್ಯಾಕ್ಸ್ ಇನ್ನೆಲ್ಲ ಕಟ್ಟಕ್ಕಾಗ ಸರ್, ನಾವು ಬಂಡವಾಳ ಹಾಕ್ಬೇಕು, ಆಳುಗಳಿಗೆ ಕೊಡಬೇಕು, ನಾವು ಎಲ್ಲ ತಂದು ಮಾಡೋದ್ರೆ ದುಡ್ಮೆನೆ ಕಮ್ಮಿ ಇದೆ, ಅದರಲ್ಲಿ ಟ್ಯಾಕ್ಸ್ ಇನ್ನೆಲ್ಲ ಕಟ್ಟಕ್ಕಾಗುತ್ತೆ. ಮೊದಲು ಯಾವ ರೀತಿಯಾಗಿ ಇತ್ತು ಅದೇ ರೀತಿ ಮಾಡಿ ಅಂತ ನೀವು ಹೇಳ್ತೀರಾ? ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮಾಡ್ಬೇಕು, ಒಳ್ಳೇದು. ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನ ಅಂಗಡಿಗಳಲ್ಲೂ ಕೂಡ ಯುಪಿಐ ವಹಿವಾಟನ್ನ ಬಂದ್ ಮಾಡಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವರ್ತಕರು ಕಿಡಿಕಾರ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಯುಪಿಐಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಅಂಗಡಿ ಹೋಟೆಲ್ ಮಾಲೀಕರಿಂದ ಒಂದು ಒಕ್ಕೋರಲ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಅದು ಏನು ಅಂತಂದ್ರೆ, ನಾವು ನಮ್ಮ ಹೋಟೆಲ್ಗಳಲ್ಲಿ ಯುಪಿಐನ ಯೂಸ್ ಮಾಡೋದು ಬೇಡ ಅಂತ ಹೇಳಿ, ನಾವು ಬಂಡವಾಳ ಹಾಕಿ ಲಾಸ್ ಮಾಡ್ಕೋಬೇಕಾ ಅನ್ನುವಂತ ಪ್ರಶ್ನೆ ಅವ್ರದ್ದು. ಹಾಕಿದ ಬಂಡವಾಳವೇ ಬರ್ತಾ ಇಲ್ಲ, ಇನ್ನ ಟ್ಯಾಕ್ಸ್ ಎಲ್ಲಿಂದ ಕಟ್ಟೋಣ ನಾವು ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಮಾಲೀಕರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬಂಡವಾಳ ಹಾಕಿದ್ದೀವಿ, ಅದು ವಾಪಸ್ ಬರ್ತಾ ಇಲ್ಲ, ಇನ್ನ ಟ್ಯಾಕ್ಸ್ ಎಲ್ಲಿಂದ, ಇದರ ಗೊಡವೆ ಬೇಡ ಅಂತ ಹೇಳಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ನೋ ಯುಪಿಐ, ನೋ ಗೂಗಲ್ ಪೇ, ನೋ ಫೋನ್ ಪೇ, ಓನ್ಲಿ ಕ್ಯಾಶ್. ನಾನಿವಾಗ ತುಮಕೂರಿನಲ್ಲಿ ಇರುವಂತದ್ದು, ತುಮಕೂರಿನ ಫುಡ್ ಸ್ಟ್ರೀಟ್ ಬಳಿ ನಾನಿದ್ದೀನಿ. ಈಗ ದೃಶ್ಯಗಳು ನೋಡ್ತಾ ಇರಬಹುದು, ಇದು ತುಮಕೂರಿನ ಫುಡ್ ಸ್ಟ್ರೀಟ್. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯ ಹೋಟೆಲ್ಗಳೆಲ್ಲವೂ ಕೂಡ ಇರತಕ್ಕಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಟಿಫನ್ಗೆ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು 95% ಎಲ್ಲರೂ ಕೂಡ ಫೋನ್ ಪೇ ಮಾಡುವಂಥದ್ದೇ. ಜನರು ಕೂಡ ಅಂದ್ರೆ ಅಂಗಡಿ ಮಾಲೀಕರುಗಳು ಕೂಡ ನಮಗೆ ಫೋನ್ ಪೇ ಬೇಡ, ಕ್ಯಾಶ್ ಅನ್ನೇ ಕೊಡಿ ಅಂತೇಳಿ ಈಗ ಕ್ಯಾಶ್ಗಳ ಈಗ ಮೊರೆ ಹೋಗಿರತಕ್ಕಂಥದ್ದು. ಅಂದ್ರೆ ಇದರಿಂದ ಎಷ್ಟು ಹೊಡೆತ ಬಿದ್ದಿದೆ ಮತ್ತೆ ಏನಾದ್ರು ಬಿಸ್ನೆಸ್ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಹೋಟೆಲ್ನ ಮಾಲೀಕರು ಕೂಡ ನಮ್ಮ ಜೊತೆ ಇದೆ, ಅವ್ರನ್ನ ಕೂಡ ಮಾತಾಡುತ್ತಾ ಹೋಗ್ತೀನಿ. ಸರ್, ಈಗ ಫೋನ್ ಪೇ ಯುಪಿಐ ಈಗ ಸ್ಕ್ಯಾನ್ ಮಾಡ್ತಾ ಇದ್ರು, ಈಗ ಅದ್ರ ಬಗ್ಗೆ ಏನಾದ್ರು ಹೊಡೆತ ಬಿದ್ದಿದೆಯಾ ಸರ್ ನಿಮಗೆ? ಹ್ಞೂ ಸರ್, ಜನ ಕಮ್ಮಿ ಇದಾರೆ, ಅದೇ ಟ್ಯಾಕ್ಸ್ ಇದು ಬರ್ತಾ ಇದೆ ಅಂತ ಫೋನ್ ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ, ವ್ಯಾಪಾರಗಳು ಕಮ್ಮಿ ಇದಾವೆ, ಅದರಿಂದ ತೊಂದರೆ ಆಗಿದೆ.
ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದಾವೆ, ಅದ್ರಲ್ಲಿ ಟ್ಯಾಕ್ಸ್ ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ವ್ಯಾಪಾರಗಳೆಲ್ಲ ಏಟ್ ಬಿದ್ದಾವೆ, ಅದರಿಂದ ಬಹಳ ತೊಂದರೆ ಆಗಿದೆ. ಯಾಕೆಂತ ಹೇಳಿದ್ರೆ ಈ ಮೊದಲೆಲ್ಲ ನೀವು ಅಂದ್ರೆ ಏನೇ ಮಾಡಿದ್ರು ಮಾಮೂಲಿ ಸ್ಕ್ಯಾನರ್ಗಳು ಇಡ್ತಾ ಇದ್ರಿ ಫೋನ್ ಪೇ ಮಾಡಿ ಅಂತೇಳಿ. ಈಗ ಏನು ಆ ರೀತಿ ಫೋನ್ ಪೇ ಮುಖಾಂತರ ಹಣ ಪಾವತಿಸಿದ್ರೆ ಹೇಗೆ ಅಂತ? ಈಗ ಅದ್ರ ಕಮ್ಮಿ ಆಗಿದೆ ಸರ್, ಅದು ಕಮ್ಮಿ ಆಗಿದೆ, ವ್ಯಾಪಾರನೂ ಕಮ್ಮಿ ಆಗಿದೆ. ಎರಡು ಇಟ್ಟಿದೀವಿ. ಸ್ಕ್ಯಾನರ್ ಇಲ್ಲ ಅಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದಾರೆ, ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದ್ದಾವೆ. ಈಗ ಅದು ತೆಗೆದ್ರು ವ್ಯಾಪಾರ ಆಗಲ್ಲ, ಮಡಗೋರೆ ನಮಗೆ ಹಿಂಸೆ ತರ ಆಗ್ತಾ ಇದೆ. ಈಗ ಸಿಲ್ಕ್ತಿದೀವಿ. ಈಗ ಮತ್ತೊಂದ್ ಕಡೆ ಈಗ ಫೋನ್ ಪೇ ಮಾಡಿಸ್ಕೊಡಿ ಇಲ್ಲ ಕ್ಯಾಶ್ ತಗೊಳ್ಳಿ, ನೀವು ಆದ್ರೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು, ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಾರೆ. ಇದಕ್ಕೇನ್ ಹೇಳ್ತೀರಾ? ಈ ದುಡ್ಡು ಮೇಲೆಲ್ಲ ಅಂದ್ಮೇಲೆ ಟ್ಯಾಕ್ಸ್ ಇನ್ನೆಲ್ಲ ಕಟ್ಟಕ ಸರ್. ನಾವು ಬಂಡವಾಳ ಹಾಕ್ಬೇಕು, ಆಳುಗಳಿಗೆ ಕೊಡಬೇಕು, ನಾವು ಎಲ್ಲ ತಂದು ಮಾಡೋದೇ ದುಡ್ಡು ಮೇಲೆ ಕಮ್ಮಿ ಇದೆ, ಅದರಲ್ಲಿ ಟ್ಯಾಕ್ಸ್ ಇನ್ನೆಲ್ಲ ಕಟ್ಟಕ್ಕಾಗುತ್ತೆ. ಮೊದಲು ಯಾವ ರೀತಿಯಾಗಿ ಇತ್ತು ಅದೇ ರೀತಿ ಮಾಡಿ ಅಂತ ನೀವು ಹೇಳ್ತೀರಾ? ಮೊದ್ಲು ಯಾವ ರೀತಿ ಇತ್ತು ಅದೇ ರೀತಿ ಮಾಡ್ಬೇಕು, ಒಳ್ಳೇದು. ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೇ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನ ಅಂಗಡಿಗಳಲ್ಲೂ ಕೂಡ ಯುಪಿಐ ವಹಿವಾಟನ್ನ ಬಂದ್ ಮಾಡಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವರ್ತಕರು ಕಿಡಿಕಾರ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಯುಪಿಐಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಅಂಗಡಿ ಹೋಟೆಲ್ ಮಾಲೀಕರಿಂದ ಒಂದು ಒಕ್ಕೋರಲ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಅದು ಏನು ಅಂತಂದ್ರೆ, ನಾವು ನಮ್ಮ ಹೋಟೆಲ್ಗಳಲ್ಲಿ ಯುಪಿಐ ಅನ್ನ ಯೂಸ್ ಮಾಡೋದು ಬೇಡ ಅಂತ ಹೇಳಿ, ನಾವು ಬಂಡವಾಳ ಹಾಕಿ ಲಾಸ್ ಮಾಡ್ಕೋಬೇಕಾ ಅನ್ನುವಂತ ಪ್ರಶ್ನೆ ಅವ್ರದ್ದು. ಹಾಕಿದ ಬಂಡವಾಳವೇ ಬರ್ತಾ ಇಲ್ಲ, ಇನ್ನ ಟ್ಯಾಕ್ಸ್ ಎಲ್ಲಿಂದ ಕಟ್ಟೋಣ ನಾವು ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ ನಲ್ಲಿ ಮಾಲೀಕರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬಂಡವಾಳ ಹಾಕಿದ್ದೀವಿ, ಅದು ವಾಪಸ್ ಬರ್ತಾ ಇಲ್ಲ, ಇನ್ನ ಟ್ಯಾಕ್ಸ್ ಎಲ್ಲಿಂದ? ನೋ, ಇದರ ಗೊಡವೆ ಬೇಡ ಅಂತ ಹೇಳಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ನೋ ಯುಪಿಐ, ನೋ ಗೂಗಲ್ ಪೇ, ನೋ ಫೋನ್ ಪೇ, ಓನ್ಲಿ ಕ್ಯಾಶ್. ನಾನಿವಾಗ ತುಮಕೂರಿನಲ್ಲಿ ಇರುವಂತದ್ದು, ತುಮಕೂರಿನ ಫುಡ್ ಸ್ಟ್ರೀಟ್ ಬಳಿ ನಾನಿದ್ದೀನಿ. ಈಗ ದೃಶ್ಯಗಳು ನೋಡ್ತಾ ಇರಬಹುದು, ಇದು ತುಮಕೂರಿನ ಫುಡ್ ಸ್ಟ್ರೀಟ್. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೋಟೆಲ್ಗಳೆಲ್ಲವೂ ಕೂಡ ಇರತಕ್ಕಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಟಿಫನ್ಗೆ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು 95% ಎಲ್ಲರೂ ಕೂಡ ಫೋನ್ ಪೇ ಮಾಡುವಂಥದ್ದೇ. ಜನರು ಕೂಡ ಅಂದ್ರೆ ಅಂಗಡಿ ಮಾಲೀಕರುಗಳು ಕೂಡ ನಮಗೆ ಫೋನ್ ಪೇ ಬೇಡ, ಕ್ಯಾಶ್ ಅನ್ನೇ ಕೊಡಿ ಅಂತೇಳಿ ಈಗ ಕ್ಯಾಶ್ಗಳ ಈಗ ಮೊರೆ ಹೋಗಿರತಕ್ಕಂಥದ್ದು. ಅಂದ್ರೆ ಇದರಿಂದ ಎಷ್ಟು ಹೊಡೆತ ಬಿದ್ದಿದೆ, ಮತ್ತೆ ಏನಾದ್ರು ಬಿಸ್ನೆಸ್ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಹೋಟೆಲ್ನ ಮಾಲೀಕರು ಕೂಡ ನಮ್ಮ ಜೊತೆ ಇದೆ, ಅವ್ರನ್ನ ಕೂಡ ಮಾತಾಡುತ್ತಾ ಹೋಗ್ತೀನಿ. ಸರ್, ಈಗ ಫೋನ್ ಪೇ, ಯುಪಿಐ ಈಗ ಸ್ಕ್ಯಾನ್ ಮಾಡ್ತಾ ಇದ್ರು, ಈಗ ಅದ್ರ ಬಗ್ಗೆ ಏನಾದ್ರು ಹೊಡೆತ ಬಿದ್ದಿದೆಯಾ ಸರ್ ನಿಮಗೆ? ಹ್ಞೂ ಸರ್, ಜನ ಕಮ್ಮಿ ಇದಾರೆ, ಅದೇ ಟ್ಯಾಕ್ಸ್ ಇದು ಬರ್ತಾ ಇದೆ ಅಂತ ಫೋನ್ ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ, ವ್ಯಾಪಾರಗಳು ಕಮ್ಮಿ ಇದಾವೆ, ಅದರಿಂದ ತೊಂದರೆ ಆಗಿದೆ. ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದಾವೆ, ಅದರಲ್ಲಿ ಟ್ಯಾಕ್ಸ್ ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ವ್ಯಾಪಾರಗಳೆಲ್ಲ ಏಟ್ ಬಿದ್ದಾವೆ, ಅದರಿಂದ ಬಹಳ ತೊಂದರೆ ಆಗಿದೆ. ಯಾಕೆಂತ ಹೇಳಿದ್ರೆ ಈ ಮೊದಲೆಲ್ಲ ನೀವು ಅಂದ್ರೆ ಏನೇ ಮಾಡಿದ್ರು ಮಾಮೂಲಿ ಸ್ಕ್ಯಾನರ್ಗಳು ಇಡ್ತಾ ಇದ್ರಿ ಫೋನ್ ಪೇ ಮಾಡಿ ಅಂತೇಳಿ. ಈಗ ಏನು ಆ ರೀತಿ ಫೋನ್ ಪೇ ಮುಖಾಂತರ ಹಣ ಪಾವತಿಸಿದ್ರೆ ಹೇಗೆ ಅಂತ? ಈಗ ಅದ್ರ ಕಮ್ಮಿ ಆಗಿದೆ ಸರ್, ಅದು ಕಮ್ಮಿ ಆಗಿದೆ, ವ್ಯಾಪಾರನೂ ಕಮ್ಮಿ ಆಗಿದೆ. ಎರಡು ಇಟ್ಟಿದೀವಿ. ಸ್ಕ್ಯಾನರ್ ಇಲ್ಲ ಅಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದಾರೆ, ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದ್ದಾವೆ. ಈಗ ಅದು ತೆಗೆದ್ರು ವ್ಯಾಪಾರ ಆಗಲ್ಲ, ಮಡಗೋರೆ ನಮಗೆ ಹಿಂಸೆ ತರ ಆಗ್ತಾ ಇದೆ. ಈಗ ಸಿಲ್ಕ್ತಿದೀವಿ. ಈಗ ಮತ್ತೊಂದ್ ಕಡೆ ಈಗ ಫೋನ್ ಪೇ ಮಾಡಿಸ್ಕೊಡಿ ಇಲ್ಲ ಕ್ಯಾಶ್ ತಗೊಳ್ಳಿ, ನೀವು ಆದ್ರೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು, ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಾರೆ. ಇದಕ್ಕೇನ್ ಹೇಳ್ತೀರಾ? ಈ ದುಡ್ಡು ಮೇಲೆಲ್ಲ ಅಂದ್ಮೇಲೆ ಟ್ಯಾಕ್ಸ್ ಇನ್ನೆಲ್ಲ ಕಟ್ಟಕ್ಕಾಗತ್ತೆ ಸರ್. ನಾವು ಬಂಡವಾಳ ಹಾಕ್ಬೇಕು, ಆಳುಗಳಿಗೆ ಕೊಡಬೇಕು, ನಾವು ಎಲ್ಲ ತಂದು ಮಾಡೋದೇ ದುಡ್ಡು ಮೇಲೆ ಕಮ್ಮಿ ಇದೆ, ಅದರಲ್ಲಿ ಟ್ಯಾಕ್ಸ್ ಇನ್ನೆಲ್ಲ ಕಟ್ಟಕ್ಕಾಗುತ್ತೆ. ಮೊದಲು ಯಾವ ರೀತಿಯಾಗಿ ಇತ್ತು ಅದೇ ರೀತಿ ಮಾಡಿ ಅಂತ ನೀವು ಹೇಳ್ತೀರಾ? ಮೊದ್ಲು ಯಾವ ರೀತಿ ಇತ್ತು ಅದೇ ರೀತಿ ಮಾಡ್ಬೇಕು, ಒಳ್ಳೇದು. ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೇ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.